ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹಿರಿಯ ಸದಸ್ಯರು 3 ಪ್ರಮುಖವಾದಂಥ ಆರೋಪಗಳನ್ನು ಗ್ರಾಮ ಪಂಚಾಯತ್ ಮೇಲೆ ಮಾಡ್ತಾ ಇದ್ದಾರೆ. ಒಂದು, ಈ ಮೆಟೀರಿಯಲ್ಸ್ ಅಲ್ಲಿ ಅವ್ಯವಹಾರ ಆಗಿರೋದು. ಎರಡನೇದು, ಖಾಸಗಿ ಕಂಪನಿಗೆ ಅವರು ವಿದ್ಯುತ್ತನ್ನು ನೀಡ್ತಾ ಇರೋದು. ಮತ್ತು ಮೂರನೇದು, ಡೂಪ್ಲಿಕೇಟ್ ಬಿಲ್ಗಳನ್ನು ಜನರೇಟ್ ಮಾಡಿದ್ದಾರೆ ಅಂದ್ಬಿಟ್ಟು 3 ಆರೋಪ, ಪ್ರಮುಖವಾದಂಥ ಆರೋಪ ಇದೆ ಅಧ್ಯಕ್ಷರೇ. ಮಾನ್ಯ ಸದಸ್ಯರ ಆಶ್ವಾಸನೆಯನ್ನು ನೀಡ್ತಾ ಇದ್ದೀನಿ. ನಾಳೆ ಅಷ್ಟರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಒಂದು DS ಡೆವಲಪ್ಮೆಂಟ್, ಡೆಪ್ಟಿ ಸೆಕ್ರೆಟರಿ ಡೆವಲಪ್ಮೆಂಟ್ ಅವರ ಅಧ್ಯಕ್ಷತೆಯಲ್ಲಿ ತಾವು ಮಾಡ್ತಾ ಇರುವಂಥ ಎಲ್ಲ ಏನು ಕಂಪ್ಲೇಂಟ್ ಇರ್ಬೋದು, ಆರೋಪ ಇರ್ಬೋದು, ಅದಕ್ಕೆ ಸಮಿತಿ ರಚನೆ ಮಾಡಿ ಅದೆಲ್ಲ ತನಿಖೆ ಮಾಡಿಸಿ 2 ವಾರದ ಒಳಗಡೆ ಒಂದು ರಿಪೋರ್ಟನ್ನು ಅವರಿಗೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಆಮೇಲೆ ರಿಪೋರ್ಟ್ ಬಂದ ನಂತರ ಯಾರೇ ತಪ್ಪಿಸ್ತಿರಿದ್ರು ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಧ್ಯಕ್ಷರೇ. ಇಲ್ಲಿ ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ಮಾಡೋದಂತ ಇಲ್ಲ ಅಧ್ಯಕ್ಷರೇ. ಯಾಕಂದರೆ ಭಾಳ ಗಂಭೀರವಾದಂಥ ಕೆಲವು ಆರೋಪಗಳಿದೆ. ಖಂಡಿತವಾಗೂ ಇದನ್ನು ತನಿಖೆ ಮಾಡಿ ಆ ವರದಿ ಬಂದ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿ ಮೇಲೆ ಆ್ಯಕ್ಷನ್ ನಾವು ತಗೋತೀವಿ ಅಧ್ಯಕ್ಷರೇ. ಥ್ಯಾಂಕ್ ಯು.